ಎಂಥ ಶಾಪಿಂಗ್ ಸ್ಟ್ರೀಟ್ ಅಂತೀರಾ, ಸಖತ್ ಬ್ಯಾಗ್ಗಳು ಎಲ್ಲ ಫಸ್ಟ್ ಕಾಪಿ. 600 ರೂಪಾಯಿ ಆಯಿತು ಅಷ್ಟೇ. ಮತ್ತು ಎಷ್ಟು ಏನೋ ಹೊಟ್ಟೆ ತುಂಬಂಗೆ ಚೆನ್ನಾಗಿರೋ ಫುಡ್ ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಎಷ್ಟು ಬಿಸಿ. ಇವ್ರ ಹೆಸರು ಕೂಡ ಶಾರುಖ್ ಖಾನ್, ರೈಟ್? ಯು ನೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮಾ ರಾಜಣ್ಣ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಮಲೇಷ್ಯಾ ಟ್ರಿಪ್ನ 3rd ವ್ಲಾಗ್. ಸೊ ಇವತ್ತು ನಾವು ಲಂಕಾವಿನಲ್ಲಿದ್ದೀವಿ. ಇವಾಗ ಒಂದು ಮ್ಯಾಂಗ್ರೋವ್ ಟೂರ್ಸ್ ಒಂದು ಬುಕ್ ಮಾಡ್ಕೊಂಡಿದ್ದೀವಿ. ಆ ಟೂರ್ ಹೋಗಿ ಬಂದು ಇವತ್ತು ಸಂಜೆ ಇಲ್ಲಿಂದ ಓಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಹಲೋ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇರ್ಬೋದು ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಆಮ್ಲೆಟ್ ಕೊಟ್ಟಿದ್ದಾರೆ, ಬ್ರೆಡ್ ಸ್ಲೈಸಸ್, ಚಿಕನ್ ಸಾಸೇಜಸ್ ಏನೋ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಲೆಮನ್ ಟೀ, ಬ್ಲ್ಯಾಕ್ ಕಾಫಿ. ಸೊ ನೀವು ನೋಡೋದಾದರೆ ಹಿಂದ್ಗಡೆ ಕೋಳಿಗಳ ಸೌಂಡ್ ಎಲ್ಲ ಕೇಳ್ತಾ ಇದೆ. ನಾವೊಂದು ವಿಲೇಜ್ ಮಧ್ಯದಲ್ಲಿದ್ದೀವಿ. ವಿಲೇಜ್ ಮಧ್ಯ ಐತೆ ರೆಸಾರ್ಟ್. ಸೊ ಲೆಫ್ಟಲ್ಲಿ ಟರ್ನ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್. ಸೊ ನಾವು ಉಳ್ಕೊಂಡಿರೋ ಕಂಪ್ಲೀಟ್ಲಿ ಪ್ರೈವೇಸಿ ಇರುತ್ತೆ. ಸೊ ನೀವೀಗ ನೋಡ್ಬೋದು, ಇಲ್ಲಿ ನಾವು ಮ್ಯಾಂಗ್ರೋವ್ ಟೂರ್ಸ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಕಿಲಿಮ್ ಕಾರ್ಸ್ಟ್ ಜಿಯೋ ಫಾರೆಸ್ಟ್ ಪಾರ್ಕ್ ಅಂತ ಇದೆ, ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಾವು ಬುಕ್ ಮಾಡಿರೋ ಅಂಥ ಒಂದು ಪಾಯಿಂಟ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ವೋಚರ್ನ ತೊಗೊಂಡಿದ್ದೀನಮ್ಮ, ವೋಚರ್ನ ಚೆಕ್ ಮಾಡಿಸ್ಕೊಬಿಟ್ಟು ಅಲ್ಲಿಂದ ನಾವು ಹೋಗೋದು. ನಾವು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಎಲ್ಲ ಟೂರಿಸ್ಟ್ಗಳಿದ್ದಾರೆ, ಗ್ರೂಪ್ ಫೋಟೋಸ್ ತೊಗೊತಾ ಇದ್ದಾರೆ. ಸೊ ನಾವು ಒಳಗಡೆ ಎಂಟ್ರಿ ಹುಡುಕ್ತಾ ಇದ್ದೀವಿ. ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನಾವು. ಸೊ ದಿಸ್ ಸೈಡ್ ಇದು ಒಳಗಡೆಯಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಒಳಗಡೆ ಇದು ಎಂಟ್ರೆನ್ಸ್. ನಾವು ಫಾರೆಸ್ಟ್ ಏರಿಯಾದಲ್ಲಿ ಇದ್ದೀವಿ ಈಗ. ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಟೂರ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಂದಿರೋದು. ಇವಾಗ ಬೋಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಇದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರೋದಾಯ್ತಾ. ನಿಮ್ಗೆ ಏನಾದರೂ ಇದ್ರ ಲಿಂಕ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಮಾಡ್ತೀನಿ. ಯಾವ್ಯಾವ ಟೂರ್ಗೆ ಹೋಗ್ತಾ ಇದ್ದೀವಿ ನಾವು ಅದ್ರದ್ದೆಲ್ಲ ಲಿಂಕ್ಸು ನಾನು ಎಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ ನಾವು ಎಲ್ಲಿದ್ದೀವಿ ಅಂತ ತೋರಿಸ್ತೀವಿ. ಇದು ಬೋಟ್ ನಿಂತ್ಕೊಳ್ಳೋ ಜಾಗ. ನನ್ನ ಹಿಂದ್ಗಡೆ ಬೋಟ್ಸ್ ಎಲ್ಲ ಇದೆ. ನೋಡ್ಬೋದು ಹಿಂದ್ಗಡೆ ಬೋಟ್ಸ್ ಎಲ್ಲ ಇದೆ. ವಿ ಆರ್ ವೈಟಿಂಗ್ ಫಾರ್ ಅವರ್ ಬೋಟ್. ನಮ್ಮ ಬೋಟ್ಗೆ ನಾವು ಕಾಯ್ತಾ ಇದ್ದೀವಿ. ಮ್ಯಾಂಗ್ರೋವ್ ಟೂರ್ದು ಬೋಟ್ ಟೂರ್ ಏನಿದೆ ಅದು ಓಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿ ಬ್ರೆಡ್ ಕೂಡ ತಗೊಂಡಿದ್ದೀವಿ, ಈಗ ಹಾಕ್ಬೇಕು ಅಂತ. ಎಷ್ಟು ಬರುತ್ತೆ ಅಂತ ಕೂಡ ಹೇಳ್ತೀವಿ. ಸೊ ಏನಂದ್ರೆ ನಮ್ದು ಫ್ಲೈಟು 4:55 ಆಯ್ತಾ. ನಮ್ಗೆ ಇಲ್ಲೇ ಆಲ್ರೆಡಿ 11 o'clock ಆಗಿದೆ. ಬೆಳಿಗ್ಗೆ ಇಟ್ಸ್ ಓಕೆ ಅಂತ ಹೇಳ್ಕೊಂಡ್ಬಿಟ್ಟು ಲೇಟಾಗಿ ಬಂದ್ವಿ. ಸೊ ನಮ್ಗೆ ಇವಾಗ ಜಾಸ್ತಿ ಟೈಮ್ ಇಲ್ಲ, ಕಡಿಮೆ ಟೈಮಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ನೋಡೋಣ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಏನಮ್ಮ, ಆರ್ ಯು ಎಕ್ಸೈಟೆಡ್? ಫಸ್ಟ್ ಸ್ಟಾಪ್ ಬಂದು ಒಂದು ಕೇವ್ ಇದೆ ಆಯ್ತಾ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು.
ಸ್ವಲ್ಪ ಅಂತ ಅನಿಸುತ್ತೆ. ಇವಾಗ ನಮ್ಮದು ಫಸ್ಟ್ ಪಿಟ್ ಸ್ಟಾಪ್ ಬಂದ್ಬಿಟ್ಟು ಗ್ವಾ ಕೆಲ್ವಾರ್ ಬಾಟ್ಕೇವ್ ಸಾರಿ ಏನಾದರೂ ರಾಂಗ್ ಪ್ರೊನೌನ್ಸ್ ಮಾಡಿದರೆ ಐ ಆಮ್ ವೆರಿ ಸಾರಿ. ಸೊ ಇವಾಗ ಇಲ್ಲಿದ್ದೀವಿ, ನೋಡ್ಬೋದು ಹೆಂಗಿದೆ ಮ್ಯಾಂಗ್ರೋವ್ ಒಳಗಡೆ ಇದೀವಿ. ಗುಹೆನ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದ್ಗಡೆ ಫಾರೆಸ್ಟ್ ಸ್ವಲ್ಪ ಇದೆ, ಅದು ನೋಡಕ್ ಹೋಗ್ತಾ ಇದೀವಿ. ಅದು ಕೂಡ ತೋರಿಸ್ತೀನಿ ನಿಮಗೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನಾವು ಫಸ್ಟ್ ಟೈಮ್ ಈ ಥರದಕ್ಕೆ ಬಂದಿರೋದು. ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಹೆಂಗಿದೆ ಬೇರ್ಗಳೆಲ್ಲ ಮರದ್ದು ಅಂತ ಹೇಳ್ಬಿಟ್ಟು. ಕ್ರೇಜಿ ಎಕ್ಸ್ಪೀರಿಯನ್ಸ್, ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ನಾವು ಯಾವತ್ತೂ ಈ ಥರದಕ್ಕೆ ಹೋಗಿಲ್ಲ. ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲೊಂಥರ ಗುಹೆ ಥರ ಇದೆ, ಹಿಂಗೆ ಒಳಗಡೆ ಹೋಗ್ಬೋದು. ನೀರು ಒಳಗಡೆಯಿಂದ ಹೋಗ್ಬೇಕು, ಅಲ್ಲಿ ಏನೂ ಇಲ್ಲ, ಬಟ್ ಈಗ ನೀರು ಒಳಗಡೆಯಿಂದ ಹೋಗಿ ವಾಪಸ್ ಬರಬೇಕು. ನೀವು ನೋಡ್ಬೋದು, ಸುಮ್ಮ ಮುಂದೆ ಕುತ್ಕೊಂಡಿದ್ದಾರೆ. ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ. ವ್ಯೂ ಚೆನ್ನಾಗಿ ಕಾಣ್ತಿದ್ಯಮ್ಮ ನಿಂಗೆ? ವ್ಯೂ ಸೂಪರ್. ಯಾ, ಕಯಾಕಿಂಗ್ ಮಾಡೋಕ್ಕೆ ಅಂತ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ ನೋಡಿ. ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ಹಲೋ, ಹೇಗಿರುತ್ತೆ? ಚೆನ್ನಾಗಿದೆ ಅಲ್ಲ, ಒಂಥರ ಮಜಾ. ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಅಲ್ವಾ? ಸಕ್ಕತ್ತಾಗಿದೆ ಅಮ್ಮ. ಇದು ಬ್ಯಾಕ್ ವಾಟರ್ಸ್ ಅಲ್ವಾ? ಬ್ಯಾಕ್ ವಾಟರ್ಸ್. ದಿಸ್ ಇಸ್ ಬ್ಯಾಕ್ ವಾಟರ್ಸ್ ರೈಟ್? ಸ್ವೀಟ್ ವಾಟರ್ ರೈಟ್? ದಿಸ್ ಇಸ್ ಕಂಬೈನ್ಡ್. ಓಕೆ ಓಕೆ ಓಕೆ. ಹಾಂ, ಸ್ವೀಟ್ ವಾಟರ್ ಅಲ್ಲ, ಕಂಬೈನ್ಡ್ ಅಂತೆ. ಇದು ಕ್ರೋಕೊಡೈಲ್ ಕೇವ್ ಅಂತ. ಇದ್ರ ಮಧ್ಯೆ ನಾವು ಹೋಗ್ಬೋದು ಒಳಗಡೆ. ಬೇಸ್ಡ್ ಆನ್ ವಾಟರ್ ಲೆವೆಲ್ ಮೇಲೆ ನಾವು ಒಳಗಡೆ ಹೋಗ್ಬೋದಂತೆ. ಸೊ ಅವ್ರು ವಾಟರ್ ಲೆವೆಲ್ ಚೆಕ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿಲ್ ಸಿ ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಇದು ಕ್ರೋಕೊಡೈಲ್ ಕೇವ್ ಅಂತ. ದಿಸ್ ಇಸ್ ಕ್ರೋಕೊಡೈಲ್ ಕೇವ್. ನೋಡಿ, ಮಂಗ ನಮ್ಮನ್ನು ನೋಡಿ ಗುರಾಯಿಸ್ತಾ ಇದೆ. ಇದ್ರೊಳಗಡೆ ಹೋಗ್ಬೇಕು ಅಂದರೆ ವಾಟರ್ ಲೆವೆಲ್ ನೋಡ್ಕೊಂಬಿಟ್ಟು ಹೋಗ್ಬೇಕಾಗತ್ತೆ ನಾವು. ಸೊ ನಾವು ಕೂಡ ಹೋಗ್ತಾ ಇದ್ದೀವಿ. ಹೆಚ್ಚಾಗುತ್ತೆ ಎಲ್ಲ ಗೊತ್ತಿಲ್ಲ. ಸೊ ಈಗಲ್ ನೋಡ್ಬೋದು, ಇದು ಈಗಲ್ ಸ್ಪಾಟ್ ಅಂತ. ಈಗಲ್ಗಳು ಎಲ್ಲಿ ಬೇಟೆ ಆಡುತ್ತೆ ಆ ಸ್ಪಾಟ್ ಇದು. ಎಷ್ಟಿದಾವೆ ನೋಡಿ ಹದ್ಗಳು. ಇಲ್ಲಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ನಾನು ಈ ಕ್ಯಾಮ್ರಾಗೆ, ಬಟ್ ಸಖತ್ ಹದ್ಗಳಿದಾವೆ ಒಂದೇ ಕಡೆ. ಅದಕ್ಕೆ ಈಗಲ್ ಸ್ಪಾಟ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು ವಾಟರ್ ಕಲರೇ ಚೇಂಜ್ ಆಯಿತು. ಬ್ಲೂ ಕಲರ್ ಕಾಣಿಸ್ತಾ ಇದೆ ಇವಾಗ. ಸೀ ಬ್ಲೂ ವಾಟರ್ ಕಾಣಿಸ್ತಾ ಇದೆ. ಅವಾಗಲೇ ಗ್ರೀನ್ ಇದ್ದಿದ್ದು. ಏನಮ್ಮ ಅಲ್ಲ? ಅಲ್ಲೊಂದು ರೆಸಾರ್ಟ್ ಇದೆ ಅನ್ಸುತ್ತೆ ನೋಡು. ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಕಡೆ ಸೈಡ್ ರೆಸಾರ್ಟ್ ಇದೆ. ಇಟ್ಸ್ ಲೈಕ್ ವೈಟ್ ಸ್ಯಾಂಡ್ ಬೀಚ್, ರೆಸಾರ್ಟ್, ಬ್ಲೂ ಕಲರ್ ವಾಟರು. ವಾಟ್ ಅ ಕಾಂಬಿನೇಷನ್. ದಟ್ ಈಸ್ ಅನ್ ಐಲ್ಯಾಂಡ್. No, this is Tanjuro. Tanjuro. Okay. Tanjiro means Tanjiro. The name of this place. Like Tanjiro. Okay. It's an island. No. No. Okay, you can come by car. Okay. Car. Yeah. Okay. The route is there. By route is there. Yeah. By road. There is a route. There is a route by road. Yeah. Oh, okay. That's a way to come. Okay. Okay. And then you can see the left side. This is a Gorilla Mountain. Oh, that is Gorilla Mountain. Okay. That looks same gorilla like a gorilla. yeah, And alva. then if you look in front, there's a ocean now. Yes. It's Andaman Sea. ಅಂಡಮಾನ್ ಸಿ. ಓಕೆ, ಅಲ್ಲಿ ಮುಂದೆ ಕಾಣಿಸ್ತಿರೋದೆಲ್ಲ ಅಂಡಮಾನ್ ಸಿ. We can't go there. Yeah. Because now ನಾವ್ ಇವಾಗ ಹೋಗ್ತಾ ಇದೀವಲ್ಲ, ಈ ಕಡೆ ರೈಟ್ ಸೈಡಿಗೆ ಥೈಲ್ಯಾಂಡ್ ಅಂತೆ. ಆ ಕಡೆ ರೈಟ್ ಸೈಡಿಗೆ ಥೈಲ್ಯಾಂಡ್ ಅಂತೆ, ಈ ಕಡೆ ಸೈಡ್ ಇರೋದೆಲ್ಲ ಮಲೇಷ್ಯಾ ಅಂತೆ. ನಾವೀಗ ಡಾನ್ಲಿ ಐಲ್ಯಾಂಡ್ ಅಲ್ಲಿ ಇದ್ದೀವಿ, ಫಿಶ್ ಫೀಡಿಂಗ್ ಗೋಸ್ಕರ. ಸೊ ಇದು ಬಂದು ಶಾರುಖ್ ಖಾನ್ ಡಾನ್ ಫಿಲಮ್ ಶೂಟ್ ಮಾಡಿರೋದಂತೆ. ಅಂಡ್ ಇವ್ರ ಹೆಸರು ಕೂಡ ಶಾರುಖ್ ಖಾನ್, ರೈಟ್? ಯು ನೋ ಹಿಂದಿ? ಯು ಕ್ಯಾನ್ ಸ್ಪೀಕ್ ಹಿಂದಿ? Okay. How do you know Shahrukh Khan? You watch Shahrukh Khan films? I like movie Shahrukh Khan. Oh, you like? Oh, that's nice. Okay.
You see the fish come here. ಓಕೆ. ಯು ಸ್ಪೀಕ್ Thai language? Only English. English. ಮಲೈ? My mother can speak English. Can speak Thailand. ಓಕೆ, ಯು ಸ್ಪೀಕ್ ಮಲೈ? I speak Malay and English only. ಓಕೆ ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಫಿಶ್ ಫೀಡಿಂಗ್ ಮಾಡ್ತಾರೆ ಆ್ಯಂಡ್ ಸ್ನೋಕ್ಲಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ನಾವು ಸ್ನಾಕ್ಲಿಂಗ್ ಎಲ್ಲ ಮಾಡಲ್ಲ, ನೆಕ್ಸ್ಟ್ ನಮ್ದು ಫ್ಲೈಟ್ ಇದೆ, ಇದನ್ನ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಫಿಶ್ ಫೀಡಿಂಗ್ ಮಾಡ್ತೀವಿ. ಸಿ 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 ಓ ಮೈ ಗಾಡ್, ಕಲರ್ಫುಲ್ ಫಿಶಸ್. ಮಾ ಎಷ್ಟು ಚೆನ್ನಾಗಿದೆ ನೋಡು ಕಲರ್ಸು. ಗಾಶ್, ಕಲರ್ ನೋಡಿ ಯಾವ ಕಲರ್ ಇದೆ ಫಿಶ್ಗಳು. Come on, catch her. ವೇಟ್ ಮಾ, ಏನಾಗಲ್ಲ, ಇರಮ್ಮ. ನೀವೀಗ ನೋಡ್ಬೋದು, ನಾವು ಡಾನ್ಲಿ ಐಲ್ಯಾಂಡ್ ಅಲ್ಲಿ ಇದ್ದೀವಿ, ಅಂಡಮಾನ್ ಸೀಲಿ. ಕ್ಲಿಯರ್ ವಾಟರ್, ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ನಮ್ಮ ಟೈಮ್ ಇಲ್ಲ ಸ್ವಿಮ್ ಮಾಡೋಕ್ಕೆ. ಈಗ ಫಿಶ್ಗಳು ತುಂಬ ಚೆನ್ನಾಗಿದೆ. ಅದು ನೀರು ಹೆಂಗಿದೆ ಅಂದರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಹೆಂಗಿದೆ ಅಂದರೆ ಫುಲ್ ಕ್ಲಿಯರ್ ಆಗಿದೆ. ಫಿಶ್ಗೂ ಎಷ್ಟು ಬರುತ್ತೆ ಗೊತ್ತಾ ನೋಡಿ ಈಗ ಅನ್ಕಿರ್ಬೋದು. ಬರ್ತಾ ಇಲ್ಲ ನೋಡಿ ಅಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಬಂತು 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 ನೋಡಿ, ಎಷ್ಟೊಂದು ಫಿಶ್ ಬರ್ತಾ ಇದೆ. ಅವಿನಾಶ್ಗೆ ಇದು ಫಿಶ್ ಫೀಡಿಂಗ್ ತುಂಬಾ ಇಷ್ಟ ಆಯ್ತು ಏನಮ್ಮ? ತುಂಬ ಎಂಜಾಯ್ ಮಾಡ್ತೀನಿ. ಚೆನ್ನಾಗಿ ಅನ್ನಿಸ್ತಲ್ಲ. ಕೈಯಲ್ಲಿ ಇಟ್ಕೊಂಡ್ರೆ ಕೈಗೆಲ್ಲ ಬಂದು ತಿನ್ಕೊಂಡು ಹೋಯ್ತವೆ. ಸೊ ನಾನು ಅವಾಗಿಂದ ನಂದು ಹ್ಯಾಟ್ನ ಹಿಡ್ಕೊಂಡು ಕೂತಿದ್ದೆ, ಅದು ಹ್ಯಾಟ್ ಬಂದು ಆರ್ಕೊಂಡು ಹೋಗ್ಬಿಡ್ತು ಹಂಗೆ ಸಮುದ್ರದಲ್ಲಿ. ಮಿಸ್ಟರ್ ಹಸ್ಬೆಂಡ್ ಇವಾಗ ಅದನ್ನ ತಕ್ಕೊಟ್ರು. ಥ್ಯಾಂಕ್ ಯು. ಸೊ ಇವಾಗ ತಾನೇ ನಾವು ನಮ್ಮ ಮ್ಯಾಂಗ್ರೂವ್ ಬೋಟ್ ಟೂರ್ ಏನು ಎಕ್ಸ್ಪೀರಿಯನ್ಸ್ನ ಮುಗಿಸ್ಕೊ ಬಂದ್ವಿ. ಅಮ್ಮ ಹೆಂಗಿತ್ತಮ್ಮ? ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತಲ್ಲ? ಸೂಪರ್. ಏನ್ ಗೊತ್ತಾ, ಅದು ವ್ಯೂ ನನ್ನ ಏನು ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ನಮ್ಮ ಕಣ್ಣಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ ಅಂದ್ರೆ. ಏನಾಗುತ್ತೆ ಗೊತ್ತಾ, ಹೆಂಗಿದೆ ಗೊತ್ತಾ ವ್ಯೂ ಅದು? ಕಿಂಗ್ ಕಾಂಗ್ ಮೂವಿಲಿ ಗೊರಿಲ್ಲ ನಡ್ಕೊಂಡ್ ಬರುತ್ತಲ್ಲ ಗುಡ್ಡಗಳ ಮಧ್ಯೆ, ಆ ವ್ಯೂ ಅದ್ ನಮ್ ಕಣ್ಣಿಗೆ ನಿಜವಾಗ್ಲೂ ನೋಡ್ತೀವಲ್ಲ, ಚೆನ್ನಾಗಿದೆ ವ್ಯೂ. ಹೌದು, ನಾವ್ ಆಕ್ಚುಲಿ ಗೊರಿಲ್ಲಾ ಮೌಂಟೇನ್ ನೋಡಿದ್ವಿ, ಈಗಲ್ ವ್ಯೂ ಪಾಯಿಂಟ್ ನೋಡಿದ್ವಿ, ಮತ್ತೆ ಆ ಕೇವ್ ನೋಡಿದ್ವಿ, ಫಿಶ್ ಫೀಡಿಂಗ್ ಮಾಡಿದ್ವಿ, ಅಲ್ಲಿ ಯಾವುದೋ ಐಲ್ಯಾಂಡ್ ಹತ್ರ ಡಾನ್ಲಿ ಐಲ್ಯಾಂಡ್ ನೋಡಿದ್ವಿ. ಆಮೇಲೆ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಅದೆಲ್ಲದು ಬಿಡಿ, ಲಾಸ್ಟ್ ಅಲ್ಲಿ ಜೋರು ಮಳೆ ಆಯ್ತಾ, ಫುಲ್ ಮಳೆ ಬಂದು ನಾವೆಲ್ಲ ನೆಂದೋಗಿ ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಏನಮ್ಮ, ಮಳೆ ಬಂದಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಥ್ರಿಲ್ಲಿಂಗ್ ಅನ್ನಿಸ್ತು. ನಾನಂತೂ ನೀವು ಲಂಕಾವಿಗೆ ಬಂದರೆ ಡೆಫಿನೆಟ್ ಆಗಿ ಈ ಎಕ್ಸ್ಪೀರಿಯನ್ಸ್ನ ಮಾಡಿ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಡೋಂಟ್ ಮಿಸ್ ದಿಸ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ನಾವು ನಮ್ಮ ಹೋಟೆಲಿಗೆ ಬಂದು ಈ ಥರ ಒಂದು ಕ್ಯಾಬ್ ಬಂದಿದೆ. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ, ಏನು ಇಲ್ಲಿಂದ ಏರ್ಪೋರ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ. ನಾನು ಕ್ಯಾಬ್ಗಳನ್ನೆಲ್ಲ ಮುಂಚೆನೇ ಬುಕ್ ಮಾಡಿಟ್ಟಿದ್ದೆ. ಸೊ ಈ ಥರ ಒಂದು ಕ್ಯಾಬ್ ಬಂದಿದೆ. ಸರಿ ನೋಡ್ಬೋದು, ಒಂಥರ ವ್ಯಾನ್ ಥರ ಇದೆ. ಮೋಸ್ಟ್ಲಿ ಅವ್ರ ಹತ್ರ ಯಾವ ಕ್ಯಾಬ್ ಖಾಲಿ ಇರುತ್ತೋ ಅದನ್ನ ಕಳಿಸ್ತಾರೆ ಅನಿಸುತ್ತೆ. ಸೊ ಹೆಂಗ ಅನ್ನಿಸ್ತಮ್ಮ ಮ್ಯಾಂಗ್ರೂವ್ ಟೂರ್ ಎಕ್ಸ್ಪೀರಿಯನ್ಸ್? ಡ್ರೈವರ್ ಇದ್ದಲ್ಲ, ಬೋಟ್ ಡ್ರೈವರ್, ವಂಡರ್ಫುಲ್ ಡ್ರೈವರ್. ಅಲ್ಲ, ಗಾಡಿಗಳಿಗೆ ಬ್ರೇಕ್ ಇರಲ್ಲ, ಏನಿರಲ್ಲ, ಎಷ್ಟು ಜನ ಡ್ರೈವ್ ಮಾಡ್ತಾರೆ ಅವರೆಲ್ಲ. ಅಂದ್ರೆ ಯಾರು ಗುಡ್ಡಕ್ಕೆ ಬಂದ್ರೆ ರಿವರ್ಸ್ ಓಡಿಸ್ತಾರೆ. ವಂಡರ್ಫುಲ್ ಡ್ರೈವರ್. ನಾನು ಸುಲಭವಾಗಿ ಯಾರಿಗೂ ಒಳ್ಳೆ ಡ್ರೈವರ್ ಅಂತ ಹೇಳಲ್ಲ, ಯಾರಿಗೂ ಹೇಳಲ್ಲ, ಗುಡ್ ಡ್ರೈವರ್ ಅಪ್ಪ. ಚೆನ್ನಾಗಿತ್ತು, ಚೆನ್ನಾಗಿ ಅವನು ಡ್ರೈವಿಂಗು ಚೆನ್ನಾಗಿ ಮಾಡ್ದ. ಏನೋ ಬರೋ ಟೋಟಲ್ ಆಗಿ ಹೊಡಿತಾವನೆ ಗಾಡಿನ. ಗಾಡಿ ಹಿಂಗೆ ಹಾರ್ತಾ ಇದೆ, ಫ್ಲೈ ಆಗ್ತಾ ಇದೆ. ಆ ಡ್ರೈವಿಂಗ್ ಎಲ್ಲ ಸ್ಕಿಲ್ಸ್ ಸೂಪರ್ ಅಲ್ವಾ? ಗಾಡಿ ಹಾರ್ತಾ ಇದೆ, ಫ್ಲೈ ಆಗ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಈ ಥರ ಜ್ಯೂಸ್ ಶಾಪ್ಗಳು ಫೇಮಸ್, ಈ ಥರ ಡಬ್ಬದಲ್ಲಿ ಹಾಕಿ ಉಯ್ದಿಟ್ಟಿರ್ತಾರೆ. ನಾವೊಂದು ಮ್ಯಾಂಗೋ ತೊಗೊಬಂದ್ವಿ, ಟ್ರೈ ಮಾಡೋಣ ಅಂತ. ಸಿಬಿಕಾಯಿ ಮ್ಯಾಂಗೋ ಎರಡು ತೊಗೊಳಕ್ಕೆ ಹೋದ್ವಿ. ಮ್ಯಾಂಗೋ ಟ್ರೈ ಮಾಡಿದ್ವಿ, ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಇದು ಮ್ಯಾಂಗೋ ಓಕೆ ಅನ್ನಿಸ್ತು, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಹೆಂಗನ್ನಿಸ್ತು? ಒಂಥರ ಬರೀ ಐಸೆ ಐತಲ್ಲ, ಬರೀ ಐಸೆ ಐತೆ. ಅದು ಒಂಥರ ನೀರ್ ಥರ ಏನು ಅಷ್ಟು ಚೆನ್ನಾಗಿಲ್ಲ. ಒಂದು ತಗೊಂಡಿದ್ದು ಒಳ್ಳೇದೇ ಆಯಿತು ಅಲ್ವಾ? ನೋಡ್ಬೋದು, ಇದೇ ಲಂಕಾವಿ ಏರ್ಪೋರ್ಟ್. ನಾವು 2 ಗಂಟೆಗೆ ಬಂದಿದ್ದೀವಿ, ನಮ್ಗೆ 5 ಗಂಟೆಗೆ ಫ್ಲೈಟ್ ಐತೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅದು ಡೊಮೆಸ್ಟಿಕ್ ಫ್ಲೈಟು. ನೋಡೋಣ. ಸೊ ನಾವಿಲ್ಲಿ ಏನಾದರೂ ಫುಡ್ ತೊಗೊಳ್ಳೋಣ ಅಂತ ಬಂದ್ವಿ. ಚಿಕನ್ ಕರಿ ರೈಸ್ ತೊಗೊತಾ ಇದ್ದೀವಿ. ಏನಮ್ಮ?
ಓಕೆನಾ? ವೆಜಿಟೇಬಲ್ಸ್ ಹಾಕೋ, ನಿಂಗೆ ಯಾವ ವೆಜಿಟೇಬಲ್ ಬೇಕು. ಅವಿನಾಶ್ಗೆ ಇವತ್ತೇ ಸ್ವಲ್ಪ ಚೆನ್ನಾಗಿರೋ ಫುಡ್ ಸಿಗ್ತಾ ಇರೋದು ಅಲ್ಲಮ್ಮ. ನೋಡ್ಬೋದು ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕರಿ ಇಟ್ಟಿದ್ದಾರೆ. ಇದ್ರ ಜೊತೆಗೆ ನಾವು ರೈಸ್ ಹಾಕೋಬೋದು. ಆಮೇಲೆ ಇಲ್ಲಿ ಫ್ರೈಡ್ ಚಿಕನ್ ಇದೆ, ಫ್ರೈಡ್ ಫಿಶಸ್ ಇದೆ, ಎಷ್ಟೊಂದು ಈ ಥರ ನೋಡ್ಬೋದು. ಈ ಥರದ್ದೆಲ್ಲ ಇದೆ. ಆ್ಯಂಡ್ ಈ ಥರ ಇರುತ್ತೆ ಮೆನು, ನೀವು ನೋಡ್ಬೋದು. ಹೆಂಗಿದೆ? ಹಾಂ, ಚೆನ್ನಾಗಿದ್ಯಾ ನಿಜ? ಇವಾಗ ಅವಿನಾಶ್ಗೆ ಒಂಥರ ಚೆನ್ನಾಗಿ ಅನ್ನಿಸ್ತು ಅಲ್ವಾ? ಹಾಂ, ನೋಡ್ಬೋದು. ನಾವು ಇವಾಗ ಈ ಥರ ಒಂದು ಮೀಲ್ ತೊಗೊಂಡ್ವಿ. ನಮ್ಮ ಮನೇಲಿ ನಿಮಗೆ ಗೊತ್ತಿರ್ಬೋದು, ನೀವು ಇದೇ ಥರ ಅಡುಗೆ ಮಾಡೋದು. ಪ್ರೋಟೀನು, ಕಾರ್ಬ್ಸು, ಸ್ವಲ್ಪ ವೆಜಿಟೇಬಲ್ಸ್, ಈ ಥರ. ನಮಗೆ ಆಫ್ಟರ್ 3 days ಇವಾಗಲೇ ಈ ಥರ ಫುಡ್ ಸಿಗ್ತಾ ಇರೋದು. ಆ್ಯಂಡ್ ಚೆನ್ನಾಗಿದೆಯಂತೆ, ಅದಕ್ಕೋಸ್ಕರ ನಾನು ಹಾಕೊಬಂದೆ. ಆಮೇಲೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ಗೊತ್ತಾ, ಚೆನ್ನಾಗಿದೆ. ನೋಡೋಣ. ಇವಾಗ ನಾವು ಲಂಕಾವಿ ಏರ್ಪೋರ್ಟಲ್ಲಿ ಇದ್ದೀವಿ ಆಯಿತಾ. ನೀವು ಬಂದಿದ್ದು ನೋಡಿದ್ರಲ್ಲ. ಅದಾದಮೇಲೆ ನಾವೇನು ಅಂದ್ಕೊಂಡು ಬಂದ್ವಿ ಅಂದರೆ, ನಮಗೆ ಹೊರಗಡೆ ಊಟ ತಿನ್ನೋಕ್ಕಾಗಲಿಲ್ಲ. ಸೊ ಏರ್ಪೋರ್ಟಲ್ಲೇ ತಿನ್ಕೊಬೇಡೋಣ ಅಂತೇಳಿ ಅಂದ್ಕೊಂಡು ಬಂದ್ವಿ. ಆಮೇಲೆ ನಿಮಗೆ ಗೊತ್ತಲ್ಲ, ಬೆಂಗಳೂರು ಏರ್ಪೋರ್ಟಲ್ಲಿ 1000 ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬ ಚೆನ್ನಾಗಿರೋ ಊಟ ತಿನ್ನೋಕ್ಕಾಗಲ್ಲ. ಇಲ್ಲೂ ಹಾಗೆ ಅಂದ್ಕೊಂಡು ಬಂದ್ವಿ. ಅಂದರೆ ಊಟ ಹೆಂಗಿರುತ್ತೋ ಏನೋ, ಮತ್ತೆ ಅದೇ ಬ್ರೆಡ್ಡು ಕೆಫೆ ಫುಡ್ ಥರ ತಿನ್ಬೇಕೇನೋ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಲಿಟ್ರಲಿ ನಾನು ನೋಡಿದ್ರಲ್ಲ ನಮ್ಮ ಫುಡ್ ಪ್ಲೇಟ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು, ಒಂದು 600 ರೂಪಾಯಿ ಆಯಿತು ನಮ್ಮಿಬ್ಬರಿಂದ. 600 ರೂಪಾಯಿ ಆಯಿತು ಅಷ್ಟೇ. ಮತ್ತು ಎಷ್ಟು ಏನೋ ಹೊಟ್ಟೆ ತುಂಬಂಗೆ ಚೆನ್ನಾಗಿರೋ ಫುಡ್. ಓಕೆ ಅಲ್ಲ ನಮ್ಮ ಚೆನ್ನಾಗಿತ್ತು ಫುಡ್ಡು, ಹೊಟ್ಟೆ ತುಂಬ ಅಂತ ಫುಡ್ಡು. ಎಷ್ಟು ಖುಷಿ ಆಯಿತು ನಿಜವಾಗ್ಲೂ ಅಲ್ವಾ. ಲಿಟ್ರಲಿ ನಾವು ಇಲ್ಲೂ ಫುಡ್ ಸಿಗುತ್ತೋ ಸಿಗಲ್ವೋ ಅಂದ್ಕೊಂಡು ಬಂದ್ವಿ. ಫುಡ್ ಕೆಲಸ ಡಿಫ್ರೆಂಟ್ ಆಗಿರುತ್ತೆ. ಏನಪ್ಪ ಅಂದರೆ ನಿಮ್ಮ ಮುಂದೆ ಎಲ್ಲ ಮಾಡಿಟ್ಟಿರ್ತಾರೆ ಅಡುಗೆಗಳನ್ನ. ಚಿಕನ್, ಫಿಶ್ ಎಲ್ಲ ಇಟ್ಟಿರ್ತಾರೆ. ಎಷ್ಟು ಬೇಕಾದ್ರೆ ರೈಸ್ ಹಾಕೊಂಡ್ಬನ್ನಿ, ಚಿಕನ್ ಹಾಕೊಂಡ್ಬನ್ನಿ. ಆ ಪ್ಲೇಟ್ನಲ್ಲಿ ನೋಡ್ಬಿಟ್ಟು ಕ್ವಾಂಟಿಟಿ ನೋಡ್ಬಿಟ್ಟು ನೀವು ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಹಾಂ, ಇದು ಒಂಥರ ಬಫೆ ಥರ ಇಟ್ಟಿರ್ತಾರೆ ಆಯಿತಾ. ಅಲ್ಲೆಲ್ಲ ಸ್ಪ್ರೆಡ್ ಮಾಡಿರ್ತಾರೆ. ನಿಮ್ಗೆ ಏನು ಬೇಕೋ ಅದನ್ನ ಹಾಕೋಬೋದು. ಅದ್ರ ಜೊತೆಗೆ ರೈಸ್ ಕೊಡ್ತಾರೆ. ವೆಜಿಟೇಬಲ್ಸ್ ಬೇಕಾ ವೆಜಿಟೇಬಲ್ಸ್ ಹಾಕೋಬೋದು. ಆಮೇಲೆ ಚಿಕನ್ ಕರೀಸು, ಫಿಶ್ ಕರೀಸು, ಪ್ರಾನ್ಸ್ ಕರೀಸು, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ದು ಇರುತ್ತೆ ಆಯಿತಾ. ಸೊ ನೀವು ಹಾಕೊಂಡಾದ್ಮೇಲೆ ಅದು ಪ್ಲೇಟಲ್ಲಿ ತಂದಿಟ್ರೆ ಅವರು ಇಷ್ಟು ಪ್ರೈಸ್ ಅಂತ ಹೇಳ್ತಾರೆ. ಅದೇನು ದೊಡ್ಡ ಜಾಸ್ತಿ ಪ್ರೈಸು ಇರಲ್ಲ ಆಯಿತಾ. ಅಲ್ಲೇನಮ್ಮ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ಸೊ ಇಲ್ಲಿ ಜಲಾಟೋಸ್ ಇದೆ, ಅದಕ್ಕೆ ತಿನ್ನೋಣ ಅಂತ ಬಂದಿದ್ದೀವಿ. ವಿಲ್ ಸಿ. ಹಲೋ ಅವಿನಾಶ್, ಫಸ್ಟ್ ಟೈಮ್ ತಾನೇ ನೀನು ಜಲಾಟೋ ಟ್ರೈ ಮಾಡ್ತಾ ಇರೋದಾ? ಜಲಾಟೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಜಲಾಟೋ ಜಿಲೇಬಿ ಏನಾಗಾಯ್ತು, ಇಲ್ಲಿ ಜಿಲೇಬಿ ಸಿಗುತ್ತೆ ಅನ್ಕೊಂಡೆ ನಾನು. ಜಲಾಟೋ ಚೆನ್ನಾಗಿದೆ. ಇಲ್ಲಿ ನೋಡಿ ಏನೇನು ತಾಡೋಗ್ಬಾರ್ದು ಅಂತ ಎಲ್ಲ ಮಾಡಿ ಇಟ್ಬಿಟ್ಟವ್ರೆ. ಛತ್ರಿಲ್ ಗನ್ನು. ಅಯ್ಯೋ ದೇವ್ರೆ, ಇವೆಲ್ಲ ತಾಡೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡೋರೆ. ಏರ್ಪೋರ್ಟ್ ಒಳಗಡೆ ಕೂತಿರ್ಬೇಕಾದ್ರೆ ಒಂದು ಜಪಾನೀಸ್ ಪಾಪು ಸಿಕ್ತು, ಮಾತಾಡ್ತಾ ಇದ್ವಿ ನಾವು. ಸೊ ನಮಗೆ ಅಂತ ಹೇಳಿ ಈ ಥರ ಒಂದು ವ್ಯಾನ್ ಬಂತು. ನಾನು ಯಾವ ಥರದ್ದು ಬುಕ್ ಮಾಡಿದ್ದೆ ಅಂತ ಗೊತ್ತಿಲ್ಲ. ನಾನು ಪ್ರೈವೇಟ್ ವೆಹಿಕಲ್ ಅಂತ ಬುಕ್ ಮಾಡಿದೆ. ಅಯ್ಯೋ ಈ ಥರ ಒಂದು ವ್ಯಾನ್ ಬಂತು. ಹಾಂ, ಏರ್ಪೋರ್ಟ್ ನೋಡಿ ಹೇಗಿದೆ ಅಂತ. ಕ್ರೇಜಿ ಗೊತ್ತಾ, ಒಳ್ಳೆ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಇತ್ತು. ಸೊ ಇವಾಗ ನೋಡ್ಬೋದು ನಮ್ಮ ಹೋಟೆಲ್ದು ಲಾಬಿ ಹಿಂಗಿದೆ. ಟ್ರಾವೆಲ್ ಲಾಡ್ಜ್ ಅಂತ ಹೇಳಿಬಿಟ್ಟು ನಾವು ಇವಾಗ ಉಳ್ಕೊತಾ ಇರೋವಂಥ ಹೋಟೆಲ್. ಚೈನಾ ಟೌನಲ್ಲಿ ಟ್ರಾವೆಲ್ ಲಾಡ್ಜ್ ಅಂತ ಇಲ್ಲಿ ಉಳ್ಕೊತಾ ಇದ್ದೀವಿ. ಸೊ ಇವಾಗ ನಾವು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ರೂಮ್ 1010. ಸೊ ಇವಾಗ ನಮ್ಮ ರೂಮ್ ಟೂರ್ ಕೊಟ್ಬಿಡ್ತೀನಿ ಒಂದ್ಸರಿ. ನೀವು ನೋಡ್ಕೋಬೋದು, ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಿಗೆ ವಾಶ್ರೂಮ್ ಇದೆ. ಸೊ ಇಲ್ಲಿಂದ ಬಂದು ಇಲ್ಲೊಂದು ಕೆಟಲ್ ಇದೆ. ಸಾರಿ, ಇದೊಂದು ಕಾಫಿ ಸ್ಟೇಷನ್. ಕೆಟಲ್ ಆ ಥರದ್ದೆಲ್ಲ ಇಟ್ಟಿದ್ದಾರೆ, ರೆಫ್ರಿಜರೇಟ್ರು ಆ ಥರದ್ದೆಲ್ಲ. ಆ್ಯಂಡ್ ಅಲ್ಲಿಂದ ಬಂದು ಲೆಫ್ಟ್ ಸೈಡಿಗೆ ಒಂದು ಟೇಬಲ್ ಥರದ್ದಿದೆ. ಆ್ಯಂಡ್ ಇಲ್ಲಿ ಬೆಡ್ ಇದೆ. ಆ್ಯಂಡ್ ಇಲ್ಲಿ ಟಿ ವಿ. ಇದೆಲ್ಲದಕ್ಕಿಂತ ಅಮೇಝಿಂಗ್ ಅಂದರೆ ಏನು ಅಂತ ತೋರಿಸ್ತೀನಿ ನೋಡಿ. ಲುಕ್ ಅಟ್ ದಟ್
ಕಾಣಿಸ್ತಾ ಇದೆಯಾ? ದೇವಸ್ಥಾನ ಕಾಣಿಸ್ತಾ ಇದೆ ನಮ್ಮ ರೂಮಿಂದ. ಅದು ಬೇರೆ ಸ್ಟೇಟಿಗೆ ಬಂದು ಅಲ್ಲಿ ನೋಡ್ಬೋದು ಹಿಂದೂ ಟೆಂಪಲ್ ಕಾಣಿಸ್ತಾ ಇದೆ. ಇವತ್ತು ನೈಟ್ ಡೆಫಿನೆಟಾಗಿ ಅಲ್ಲಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಏನಪ್ಪಿ? ನೋಡಿ ನಮ್ಮ ರೂಮ್ ಈ ಥರ ಇದೆ. ಮಹಾಮಾರಿಯಮ್ಮನ್ ಟೆಂಪಲಾ? ಓಕೆ, ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ದೇರ್. ಸೊ ನೀವು ನೋಡ್ಬೋದು ಇಲ್ಲಿ ನಾವಿವಾಗ ಇಲ್ಲಿ ಯಾವುದೋ ಒಂದು ಸ್ಟ್ರೀಟ್ ಕಾಣಿಸ್ತು. ನಾವೀಗ ಆ್ಯಕ್ಚುಲಿ ಇರೋದು ಚೈನಾ ಟೌನು. ಸಮ್ ಸ್ಟ್ರೀಟ್ ಕಾಣಿಸ್ತು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೈನಾ ಟೌನ್ದು ಸ್ಟ್ರೀಟಾ? ಓಕೆ, ಏನೋ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿರೋ ಫ್ಲವರ್ ಶಾಪ್ ಇದೆ. ನಮ್ಮ ಬೆಂಗಳೂರಲ್ಲಿ ಎಲ್ಲೂ ನಾನು ಇಷ್ಟು ದೊಡ್ಡದು ನೋಡಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಾನು ನೋಡಿಲ್ವೇನೋ, ಇರ್ತವೆ. ಬಟ್ ಎಷ್ಟೊಂದು ಫ್ಲವರ್ಸ್ ಇದೆ. ಓ ಮೈ ಗಾಡ್, ನೋಡಿ ಹಂಗೆ ಗಿಡಗಳು ಇದ್ದಾವೆ. ಸೊ ಇದು ಪೆಟ್ಲಿಂಗ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಎಲ್ಲ ಫುಲ್ಲು ಶಾಪಿಂಗು. ಮಲ್ಲೇಶ್ವರಂ ಇದ್ದಂಗೆ ಅನಿಸ್ತೈತೆ ನನಗೆ. ಫಸ್ಟ್ ಕಾಪಿ ಅನಿಸುತ್ತೆ ಈ ಬ್ಯಾಗ್ಗಳೆಲ್ಲ, ಲಕ್ಸುರಿ ಹ್ಯಾಂಡ್ ಬ್ಯಾಗ್ಸ್. ಓ ಕಿಟ್ಟು ನೋಡಿ ಈ ಸ್ಟ್ರೀಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಲ್ಯಾಂಟ್ರನ್ಸು ಚೆನ್ನಾಗಿ ಅನಿಸ್ತಿದೆ ಅಲ್ವಾ? ಎಷ್ಟು ಬ್ಯುಸಿ ಸ್ಟ್ರೀಟ್. ಆ್ಯಸ್ ಯೂಶುವಲ್ ನಮಗೆ ಈ ಕಡೆ ಈ ಥರ ಏನಾದರೂ ಸ್ಟ್ರೀಟ್ಸಿಗೆ ಬಂದರೆ ನಾವು ಫ್ರೂಟ್ಸ್ ಅಥವಾ ಫ್ರೂಟ್ ಜ್ಯೂಸಸ್ನ ಪ್ರಿಫರ್ ಮಾಡ್ತೀವಿ. ಅವಿನಾಶ್ಗೆ ಫುಲ್ ಡಿಹೈಡ್ರೇಷನ್ ಆಗಿದೆಯಂತೆ. ವಾಟರ್ ಮೆಲನ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಪ್ರೈಸಸ್ ಎಲ್ಲ ನೋಡಿ ಸ್ವಲ್ಪ ಕಡಿಮೆನೇ ಇದೆ. ನೋಡಿ ಈ ಥರ ಕವರಲ್ಲಿ ಕೊಟ್ಟಿದ್ದಾರೆ ಕಟ್ ಮಾಡಿ. ಹಲೋ, ಎಂಥ ಶಾಪಿಂಗ್ ಸ್ಟ್ರೀಟ್ ಅಂತೀರಾ? ಸಖತ್ ಬ್ಯಾಗ್ಗಳು ಎಲ್ಲ ಫಸ್ಟ್ ಕಾಪಿ ಇರುತ್ತಲ್ಲ ಆ ಥರ ಬ್ಯಾಗ್ಗಳು, ಬಟ್ಟೆಗಳು ತುಂಬ ಚೀಪ್ ಪ್ರೈಸಸ್ಸಿಗೆ ಸಿಗ್ತಾ ಇದ್ದಾವೆ. ನೋಡ್ಬೋದು ನೀವು ಹ್ಯಾಟ್ಗಳಂತೆ, ಏನು ಪರ್ಫ್ಯೂಮ್ಗಳು. ಕ್ರೇಜಿ ಶಾಪಿಂಗ್ ಸ್ಟ್ರೀಟ್ ಮಾತ್ರ. ಶೂಸು ನೋಡಿ ಎಂತೆಂಥ ಶೂಸು. ಎಷ್ಟು ಚೆನ್ನಾಗಿರೋ ಸ್ಲಿಪ್ಪರ್ಸ್ ಇದೆ ನೋಡಿ, ಕ್ಯೂಟ್ ಥರದ್ದು. ಮಕ್ಳುಗಳಿಗೂ ಇದ್ದಾವೆ. ನೋಡ್ಬೋದು ಇದು ಲ್ಯಾಂಟ್ರನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲ, ಸಖತ್ತಾಗಿದೆ ಒಂಥರ. ನೋಡಿ ಇಲ್ಲೊಂದು ಪೆಟ್ಲಾಂಗ್ ಅಂತ ಸಮಥಿಂಗ್ ಏನೋ ಒಂದು ಸ್ಟ್ರೀಟ್ ಇದೆ. ಇದರಲ್ಲಿ 1, 2 ಅಂತೆಲ್ಲ ಡಿಫ್ರೆಂಟ್ ಡಿವಿಷನ್ಸ್ ಇದ್ದಾವೆ. ಈ ರೋಡ್ ಪೂರ್ತಿ ಎಲ್ಲ ಹೋಟೆಲ್ಸು, ರೆಸ್ಟೋ, ಬಾರ್ಸು, ಕೆಫೇಸು ಆ ಥರದ್ದು ಇದ್ದಾವೆ. ನೋಡ್ಬೋದು ಇದು ಜಲನ್ ಪೆಟ್ಲಾಂಗ್ ಸ್ಟ್ರೀಟ್ ಅಂತ. ಇದೇ ರೋಡಲ್ಲಿ ನಾವು ಹೋಗಿ ಬಂದ್ವಿ ಇವಾಗ. ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಚೆನ್ನಾಗಿದೆಯಾ? ನೋಡ್ಬೋದು ನೀವು. ನಾವು ರೈಸು ಮತ್ತೆ ಚಿಕನ್ ಕರಿ ತಗೊಂಡಿದ್ದೀವಿ. ಇಲ್ಲೆಲ್ಲ ಸೇಮ್ ಅದೇ ಥರ ಬಫೆಟ್ ಥರ ಇದೆ. ಹೆಂಗಂತೆ ಪ್ರೈಸಿಂಗ್ ಗೊತ್ತಿಲ್ವಾ? ಸೊ ನಾವು ಈ ಹೋಟೆಲ್ ಆಲ್ ಬೇಕ್ ಡಿ ಬಿಸ್ಟ್ರೋ ಅಂತ ಬಂದ್ವಿ. ಎಷ್ಟು ಚೀಪಲ್ಲಿ ಇಂಡಿಯನ್ ಫುಡ್ ಸಿಕ್ತು, ಅದು ಟೇಸ್ಟಿ ಆಗಿರೋದು, ಗುಡ್ ಕ್ವಾಲಿಟಿದು. ಅಂದರೆ ಅಪ್ಪ ಫುಲ್ ಚೆನ್ನಾಗಿರೋದಿತ್ತು. ಸೊ ಇವತ್ತು ಬೆಳಗ್ಗೆ ನಾವು ಮ್ಯಾಂಗ್ರೂವ್ ಟೂರ್ಸ್ ಹೋಗಿದ್ವಿ. ಅದಂತೂ ತುಂಬಾ ಚೆನ್ನಾಗಿತ್ತು. ನಮಗಂತೂ ಫೇವ್ರೇಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ನೀವು ಲಂಕಾವಿ ಹೋಗ್ತಿದ್ರೆ ದಯವಿಟ್ಟು ಅದನ್ನ ನಿಮ್ಮ ಬಕೆಟ್ ಲಿಸ್ಟಿಗೆ ಹಾಕ್ಕೊಳ್ಳಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದೊಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ. ನಂತರ ಅಲ್ಲಿಂದ ಲಂಕಾವಿಯಿಂದ ಕುಲಾಲಂಪುರಿಗೆ ಬಂದು ಏರ್ಪೋರ್ಟಿಂದ ಅರೌಂಡ್ 55 ಕಿಲೋಮೀಟರ್ ಇತ್ತು ನಮ್ಮ ಹೋಟೆಲು. ಅಂದರೆ ಏರ್ಪೋರ್ಟ್ ತುಂಬಾ ಹೊರಗಡೆ ಇದೆ ಈ ಸಿಟಿಯಿಂದ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೇ ಸ್ವಲ್ಪ ಟೈಮ್ ಹಿಡಿದೋಯ್ತು. ಸಂಜೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ಸ್ವಲ್ಪ ಹೊರ್ಗಡೆ ಇಲ್ಲೇ ನಮಗೆ ನಿಯರ್ ಬೈ ಚೈನಾ ಟೌನಲ್ಲಿ ಇರೋದ್ರಿಂದ ನಮ್ಮ ಹೋಟೆಲ್ಲು ಟ್ರಾವೆಲ್ ಲಾಡ್ಜ್ ಅಂತ ಹೇಳ್ಬಿಟ್ಟು ಚೈನಾ ಟೌನಲ್ಲಿ ಇರೋದ್ರಿಂದ ನಮ್ಮ ಹೋಟೆಲ್ ನಿಯರ್ ಬೈ
ಪೆಟಲಾಂಗ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರೀಟ್ ಇದೆ. ಅಲ್ಲಿ ಫುಲ್ ಹ್ಯಾಪ್ನಿಂಗ್ ಸ್ಟ್ರೀಟು, ಶಾಪಿಂಗು ಮತ್ತು ಫುಡ್ಡು, ಸ್ಟ್ರೀಟ್ ಫುಡ್ಡು, ರೆಸ್ಟೋರೆಂಟ್ಸು, ಕೆಫೇಸು ಈ ಥರದ್ದೆಲ್ಲ ಇತ್ತು. ನಾವು ಅಲ್ಲೆಲ್ಲ ಓಡಾಡ್ಕೊತ ಒಂದು ಇಂಡಿಯನ್ ಫುಡ್ ಇರೋ ಕಡೆ ಒಂದು ರೆಸ್ಟೋರೆಂಟ್ ಸಿಕ್ತು, ಆಲ್ ಬೈಕ್ ಬಿಸ್ಟ್ರೋ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ನೋಡಿದ್ರೆ ಊಟ ತಿಂದ್ವಿ. ನಾನು ರೈಸು ಚಿಕನ್ ಕರಿ, ಅವಿನಾಶು ರೈಸು ಚಿಕನ್ ಕರಿ. ಲಿಟ್ರಲಿ ಎಷ್ಟು ಊಟಕ್ಕೆ ಇಷ್ಟು ಕಡಿಮೆ ಬಿಲ್ ಆಯ್ತು ಗೊತ್ತಾ? ಅರೌಂಡ್ ಬರೀ 15 ರಿಂಗೇಟ್ಸ್ ಅಂದರೆ ಎಷ್ಟಾಗತ್ತವ? 15 ರಿಂಗೇಟ್ಸ್ ಅಂದರೆ 300 ರೂಪಾಯಾ? ಹಾಂ, 300 ರೂಪಾಯಿ. 300 ರೂಪಾಯಿ ಆಯಿತು. ನಂಗೆ ಲಿಟ್ರಲಿ ಶಾಕಿಂಗ್ ಅಂದರೆ ಶಾಕಿಂಗ್. ನಮ್ಮ ಇಂಡಿಯಾಗಿಂತ ಇಲ್ಲೇ ಅಷ್ಟು ಚೀಪಲ್ಲಿ ಇಂಡಿಯನ್ ಫುಡ್ ಸಿಗ್ತಾ ಇದೆ ಅಂದರೆ ಲಿಟ್ರಲಿ ಶಾಕ್ ಆಯಿತು. ನಮ್ಮ ಇಂಡಿಯಾದಲ್ಲೇ ಎಷ್ಟು ಕಾಸ್ಟ್ಲಿ ಇರುತ್ತೆ ಹೇಳ್ಬೇಕಂದ್ರೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಕಡಿಮೆ ಪ್ರೈಸಿಗೆಲ್ಲ ಸಿಗುತ್ತೆ ಫುಡ್ಡು ಅಂತ ಹೇಳ್ಬಿಟ್ಟು. ಫುಡ್ ಕ್ವಾಲಿಟಿನೂ ಚೆನ್ನಾಗಿತ್ತು ಆ್ಯಂಡ್ ಕ್ವಾಂಟಿಟಿನೂ ಚೆನ್ನಾಗಿ ಕೊಟ್ಟಿದ್ರು. ಬಟ್ ಏನು ಗೊತ್ತಾ, ಬರೀ ರೈಸೇ ತಿಂತಾಯಿದ್ದೀವಿ ನಾವಂತೂ. ಅದಕ್ಕೋಸ್ಕರ ನಮಗಂತೂ ಫೈಬರೇ ಸಿಕ್ಕಿಲ್ಲ. ಫ್ರೂಟ್ಸ್ ಎಲ್ಲ ತಿನ್ಕೊಂಡಿದ್ವಿ ಓಡಾಡ್ಕೊತ ಸ್ಟ್ರೀಟಲ್ಲಿ. ಬಟ್ ಇವಾಗಲೂ ಮತ್ತೆ ಒಂದಷ್ಟು ಫ್ರೂಟ್ಸ್ ತೊಗೊಂಬಂದಿದ್ದೀವಿ. ಇವಾಗ ಫ್ರೂಟ್ಸ್ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ. ಸೊ ಇಷ್ಟೇ ನೋಡಿ ಇವತ್ತಿನ ದಿನ ಇದಾಗಿತ್ತು. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿರೋ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ, ಅದರ್ ವ್ಲಾಗ್ಸ್ನ. ಆ ವ್ಲಾಗ್ಸ್ನು ಕೂಡ ನೋಡಿ. ಇನ್ನು ನೀವು ಅದರ್ ವೀಡಿಯೋಸ್ನ ನೋಡಿಲ್ಲ ಅಂದರೆ, ಅದರ್ ವ್ಲಾಗ್ಸ್ನ ನೋಡಿಲ್ಲ ಅಂದರೆ, ಆಲ್ರೆಡಿ ಮಲೇಷ್ಯಾ 1, 2 ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.